ಸರ್ ನಮಸ್ಕಾರ. ನನ್ನ ಹೆಸರು ವೇಣು ಅಂತ. ನನ್ನಲ್ಲಿ ನಿಮಗೆ 1 ದಿವಸದ ಮರಿ, 1 ತಿಂಗಳು ಮರಿ, 3 ತಿಂಗಳು ಕೋಳಿಗಳು ಸಿಗುತ್ತೆ. ಆದರೆ ಕೋಳಿಗಳು ಯಾವ್ದ್ಯಾವುದು ಸಿಗುತ್ತೆ ಅಂದರೆ, ನಾನು ಆಲ್ಮೋಸ್ಟ್ 90% ಕಾವೇರಿ ಕೋಳಿ ಮೊಟ್ಟೆ ಪರ್ಪಸ್ಗೆ ಕಾವೇರಿನ ಕೊಡಿಸ್ತಾ ಇದ್ದೀವಿ ಸರ್. ಕಾವೇರಿನ ಕೊಡ್ತಾಯಿದ್ದೀನಿ. ಕಾವೇರಿ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ, ಕಾವೇರಿ ಕೋಳಿನಲ್ಲಿ ಮೊಟ್ಟೆ ಪರ್ಪಸ್ ಜಾಸ್ತಿ ಬರ್ತಾಯಿದೆ. ಈಗ ಪ್ಯೂರ್ ನಾಟಿ ನನ್ನಲ್ಲಿ ಸಿಗೋದು ಕೋಳಿಗಳು ಮೈಸೂರು ನಾಟಿ ಸಿಗುತ್ತೆ, ಕಾವೇರಿ ಕೋಳಿ ಸಿಗುತ್ತೆ, ಡಿ ಪಿ ಕ್ರಾಸ್ ಸಿಗುತ್ತೆ, ಸೊನಾಲಿ ಸಿಗುತ್ತೆ, ಅಸೀಲ್ ಸಿಗುತ್ತೆ. ಇಷ್ಟಕ್ಕೂ ಹೋಲಿಸ್ಕೊಂಡ್ರೆ ಕಾವೇರಿ ಕೋಳಿನಲ್ಲಿ ಮೊಟ್ಟೆ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ ಅಂದರೆ, ವರ್ಷಕ್ಕೆ ಅದು 200ರಿಂದ 220 ಮೊಟ್ಟೆ ಕಾವೇರಿ ಕೋಳಿ ಕೊಡುತ್ತೆ. ಹಂಗಾಗಿ ನಾನು ರೈತರಿಗೆ ಕಾವೇರಿ ಕೋಳಿನ ರೆಫರ್ ಮಾಡ್ತಾಯಿದ್ದೀನಿ. ನಮ್ಮ ಮೈಸೂರು ನಾಟಿ ಬಂದುಬಿಟ್ಟು 70ರಿಂದ 80 ಮೊಟ್ಟೆ ಕೊಡುತ್ತೆ. ನಾನು ಹೇಳ್ತಿರೋದು 365 ದಿವಸಕ್ಕೆ. ವರ್ಷದಲ್ಲಿ ಇದು ನಾಟಿ ಕೋಳಿ ಬಂದುಬಿಟ್ಟು 70ರಿಂದ 80 ಮೊಟ್ಟೆ ಕೊಡೋದು. ಇನ್ನು ಉಳಿದ ದಿವಸ ಎಲ್ಲ ಗ್ಯಾಪ್ ಕೊಡುತ್ತೆ, ಮೀನ್ಸ್ ಅದು ಕಾವಿ ಕೂರುತ್ತೆ. ಇನ್ನು ಡಿ ಪಿ ಕ್ರಾಸ್ ಬಂದುಬಿಟ್ಟು ಅದು ಒಂದು 150ರಿಂದ 160 ಮೊಟ್ಟೆ ಕೊಡುತ್ತೆ. ಅದು ಓಕೆ. ಅದಕ್ಕಿಂತ ಬೆಸ್ಟ್ ಅಂದರೆ ಕಾವೇರಿ, ಏನು 200ರಿಂದ 220 ಮೊಟ್ಟೆ ಬರುತ್ತೆ. ಆಮೇಲೆ ಸೊನಾಲಿನೂ ಮೊಟ್ಟೆ ತುಂಬ ಚೆನ್ನಾಗಿದೆ. ಸೊನಾಲಿನೂ ತುಂಬ ಚೆನ್ನಾಗಿರುತ್ತೆ, ಮೊಟ್ಟೆ ಕೊಡುತ್ತೆ. ಅದು 150ರಿಂದ 180ವರೆಗೂ ಮೊಟ್ಟೆ ಕೊಡುತ್ತೆ. ಆದರೆ ಮೊಟ್ಟೆ ಸೈಜು ತುಂಬ ಸಣ್ಣ ಬರುತ್ತೆ. ಈ ಕೆಲವು ಕಡೆ ಮೊಟ್ಟೆಗಳನ್ನ ತುಂಬ ಸಣ್ಣ ಮೊಟ್ಟೆನ ತೊಗೋತಾ ಇಲ್ಲ. ಉದಾಹರಣೆಗೆ ಕೆಲವು ಕಂಪ್ನಿಗಳಲ್ಲಿ ಮೊಟ್ಟೆ ತೊಗೊಳ್ಳೋರು ಅದು ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ 38 ಗ್ರಾಮ್ ಮೇಲೆ. ಈ ಕಾವೇರಿ ಕೋಳಿ ಮೊಟ್ಟೆ ಬೆಸ್ಟ್.